ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ಎಂಆರ್ಐ ಯಂತ್ರ ಕೊಡಿಸಲಾಗದ ವ್ಯಕ್ತಿಗೆ ನನ್ನ ಬಗ್ಗೆ ಮಾತನಾಡುವ ಅರ್ಹತೆ ಇಲ್ಲ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ವ್ಯಂಗ್ಯ. ಅಂಬೇಡ್ಕರ್ ಉದ್ಯಾನವನದ ಕಾಮಗಾರಿ ಕಳಪೆ ಗುಣಮಟ್ಟ ಕೇಳೋರಿಲ್ವಾ? 2025-26ನೇ ಸಾಲಿನಲ್ಲಿ 20 ಲಕ್ಷ ರೂಪಾಯಿಗಳು ಅನುದಾನ ಏನಾಯ್ತು? ಕಾಡಾನೆ ದಾಳಿಗೆ ಮತ್ತೋರ್ವ ರೈತ ಬಲಿ. ರಾಜಶೇಖರ್ ಕಾಡಾನೆ ದಾಳಿಗೆ ಮೃತಪಟ್ಟ ರೈತನಾಗಿದ್ದು, ಬೇಲೂರು ತಾಲೂಕಿನಲ್ಲಿ ಕಣಗುಪ್ಪೆ ಗ್ರಾಮದಲ್ಲಿ ನಡೆದ ಘಟನೆ. ಕಾಡಾನೆ ದಾಳಿಗೆ ಮತ್ತೋರ್ವ ರೈತ ಬಲಿಯಾಗಿರುವ ಘಟನೆ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯಲ್ಲಿ ನಡೆದಿದೆ. 65 ವರ್ಷದ ರಾಜಶೇಖರ್ ಕಾಡಾನೆ ದಾಳಿಗೆ ಮೃತಪಟ್ಟ ರೈತನಾಗಿದ್ದು, ತಾಲೂಕಿನ ಕಣಗುಪ್ಪೆ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಇಂದು ಎಂದಿನಂತೆ ರಾಜಶೆಟ್ಟಿ ತೋಟಕ್ಕೆ ತೆರಳಿದ್ದ ವೇಳೆ ಈ ದುರ್ಘಟನೆ ಜರುಗಿದೆ. ಏನಿದು ಘಟನೆ ಅಂತ ನೋಡೋದಾದ್ರೆ, ಬೇಲೂರು ತಾಲೂಕಿನ ಮೃತ ರಾಜಶೇಖರ್ ಎಂದಿನಂತೆ ಇಂದು ಕೂಡ ಮುಂಜಾನೆ ತೋಟದ ಕೆಲಸಕ್ಕೆಂದು ಮನೆಯಿಂದ ತೆರಳಿದ್ರು. ತೋಟದಲ್ಲಿ ಕೆಲಸ ಮಾಡಲು ಮುಂದಾದಾಗ ಹಿಂದಿನಿಂದ ಬಂದ ಕಾಡಾನೆಯೊಂದು ಏಕಾಏಕಿ ದಾಳಿ ನಡೆಸಿದೆ. ದಾಳಿಯ ವೇಳೆ ಕಾಡಾನೆ ತನ್ನ ಸೊಂಡಿಲಿನಿಂದ ಎತ್ತಿ ಬಿಸಾಡಿ ನಂತರ ತುಳಿದು ಹತ್ಯೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಜೀವಕ್ಕೆ ಬೆಲೆನೇ ಇಲ್ಲ, ಹಂಗಾಗೋಯ್ತು. ಕಣಗುಪ್ಪೆ ಗ್ರಾಮದಲ್ಲಿ ಇಲ್ಲೇ ಪಕ್ಕದಲ್ಲಿ ತೋಟ ಇದೆ, 100 ಮೀಟರ್ ದೂರದಲ್ಲಿ ತೋಟ ಇದೆ. ಆ ತೋಟಕ್ಕೆ ಲಿಂಡನ್ ಹಚ್ಚಕ್ಕೆ ಅಂತ ಹೇಳಿ ನೀರು ಸಪ್ಲೈ ಮಾಡಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಹೋದ ತಕ್ಷಣ ಇಲ್ಲಿ ಅರಣ್ಯ ಇಲಾಖೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ಏನೀಗ 7 ಕಾಲಲ್ಲಿ ಆಗಿದೆ. ಆ ರಾಜಶೇಖರ್ ಅಂತವ್ರನ್ನ ಒಂದು ಆನೆ ಅವ್ರನ್ನ ತುಳಿದು ಬಡಿದು ಕೊಂದಾಕಿದೆ. ಇದಕ್ಕೆ ಯಾವುದೇ ಇದರಲ್ಲಿ ಕಣಗುಪ್ಪೆ ಊರಿನಲ್ಲಿ ಎರಡನೇ ಆಯ್ತು. ಕಳೆದ ವರ್ಷ ಇದೇ ಗ್ರಾಮದಲ್ಲಿ ಒಬ್ರು ದೇವಮ್ಮನ ಅವ್ರನ್ನ ಮರಣ ಮಾಡ್ತು. ಈ ವರ್ಷ ರಾಜಶೇಖರ್ ಅವ್ರನ್ನ ಮರಣ ಮಾಡಿದೆ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ಯಾರು ಕಾರಣ? ಏನೇ ಸರ್ಕಾರಕ್ಕೆ ಅರಣ್ಯ ಅಧಿಕಾರಿಗಳಿಗಾಗಿರ್ಲಿ, ಅರಣ್ಯ ಮಂತ್ರಿಗಳಿಗಾಗಿರ್ಲಿ, ಸರ್ಕಾರಕ್ಕಾಗಿರ್ಲಿ, ನಾವು ವಿಧಾನಸೌಧಕ್ಕೆ ಹೋಗಿ ಅವ್ರಿಗೆಲ್ಲ ಸರ್ಕಾರಕ್ಕೆ ಎಲ್ಲಾ ತರದ ಮಾಹಿತಿನ ನಾವು ಮುಟ್ಟಿಸಿದ್ವಿ. ಆದ್ರೂ ಕೂಡ ಅರಣ್ಯ ಮಂತ್ರಿ ಆಗಿರ್ಲಿ, ಇಲಾಖೆಯರಾಗಿರ್ಲಿ, ಸರ್ಕಾರ ಆಗಿರ್ಲಿ, ಏನೇ ಇದ್ರ ತರದಲ್ಲಿ ಯಾವುದೇ ಪರಿಹಾರ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಅದಕ್ಕೆ ನಮಗೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಬಾಡಿ ಎತ್ತಕ್ಕೆ ಬಿಡೋದಿಲ್ಲ. ಈಶ್ವರ್ ಖಂಡ್ರೆ ಇಲ್ಲಿ ಬರಬೇಕು, ಈ ಸಮಸ್ಯೆ ಪರಿಹರಿಸಿಕೊಡ್ಬೇಕು. ಅಲ್ಲಿವರೆಗೂ ಈ ಬಾಡಿ ಎತ್ತಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಈ ಮೂಲಕ ಒತ್ತಾಯ. ಘಟನೆಯ ಬಳಿಕ ರಾಜಶೆಟ್ಟಿಯ ಮೃತದೇಹದ ಸ್ವಲ್ಪ ದೂರದಲ್ಲೇ ಕಾಡಾನೆ ನಿಂತಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಸುದ್ದಿ ತಿಳಿದು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ಅರೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಬೇಲೂರು ವಲಯ ಅರಣ್ಯ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಜನಗಳು ಕೆಲಸ ಮಾಡಕ್ಕಾಗಲಿ ಮತ್ತೊಂದಕ್ಕಾಗಲಿ ಹೋಗ್ಲಿಕ್ಕೆ ತೊಂದರೆ ಒಂದಲ್ಲ. ಈಗ ನಮ್ಮ ಈ ಏರಿಯಾದಲ್ಲಿ ಸುತ್ತ ಅರಳ್ಳಿ ಹೋಬಳಿಲಿ ಸುಮಾರು ಸಾವುಗಳು ಅನುಭವಿಸಿದ್ರು. ಏನ್ ಮಾಡ್ತಾರೆ? DC ಬರ್ತಾರೆ, ಮಿನಿಸ್ಟರ್ ಬರ್ತಾರೆ, ಹೇಳೋಗ್ತಾರೆ 20 ಲಕ್ಷ ಪರಿಹಾರ ಕೊಡ್ತಾರೆ. ಪರಿಹಾರಕ್ಕೆ ಮುಗಿದೋಯ್ತು. ಕಾಯಂ ಪರಿಹಾರ ಅನ್ನೋದನ್ನು ನಮ್ಮ ಜನಪ್ರತಿನಿಧಿಗಳಾಗಲಿ, ಮಲೆನಾಡು ಭಾಗದ ಜನಪ್ರತಿನಿಧಿಗಳಾಗಲಿ ಅದ್ರ ಬಗ್ಗೆ ಗಮನ ಹರಿಸಲ್ಲ. ಏನು ಜನಪ್ರತಿನಿಧಿಗಳಿದ್ದಾರೆ ಮಲೆನಾಡು ಭಾಗದ ಶಾಸಕರಾಗಲಿ ಮತ್ತೊಬ್ಬರಾಗಲಿ, ಇವರು ಇದಕ್ಕೆ ಸೂಕ್ತ ಪರಿಹಾರವನ್ನ ಒಮ್ಮೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ಇದನ್ನು ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ಮತ್ತು ಬಡ ರೈತರು ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಕಳೆದ 6 ತಿಂಗಳ ಹಿಂದೆ ಇದೇ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ದ್ಯಾವಮ್ಮ ಎಂಬುವರು ಮೃತಪಟ್ಟಿದ್ರು. ಈ ವೇಳೆ ಕಾಡಾನೆಗಳನ್ನು ಸ್ಥಳಾಂತರ ಮಾಡಬೇಕೆಂದು ಅರೇಹಳ್ಳಿ ರಸ್ತೆ ತಡೆದು ಚಳುವಳಿ ಮಾಡಿ ಪ್ರತಿಭಟನೆಯನ್ನ ನಡೆಸಿದ್ವು. ಅದಾದ ಬಳಿಕ ರೈತರ ಕಣ್ಣೊರೆಸುವ ನಿಟ್ಟಿನಲ್ಲಿ 4 ಕಾಡಾನೆಗಳನ್ನು ಹಿಡಿಯುವ ಮೂಲಕ ಸರ್ಕಾರ ಸುಮ್ಮನಾಗಿ ಬಿಟ್ಟಿತ್ತು. ಆದರೆ ಈ ಭಾಗದಲ್ಲಿ 40ಕ್ಕೂ ಹೆಚ್ಚು ಕಾಡಾನೆಗಳು ಹಿಂಡು ಹಿಂಡಾಗಿ ಸಂಚಾರ ಮಾಡುತ್ತವೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈ ಪ್ರಕರಣದಲ್ಲಿ ಬೇಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದು, ರೈತರು ಬದುಕಲು ಸಾಧ್ಯವಾಗುತ್ತಿಲ್ಲ ಎಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಮತ್ತೊಂದು ಸಾವು ಈ ಭಾಗದಲ್ಲಿ ಆಗಬಾರದು ಅಂತಕ್ಕಂಥ ಮನವಿಯನ್ನ ಮಾಡಿ ದೊಡ್ಡ ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿದ್ದು ನಮ್ಮ ತಾಲೂಕು ಮತ್ತು ಹೋಬಳಿ ಬೆಳೆಗಾರ ಸಂಘದವರು ಅನೇಕ ತಾಲೂಕಿನ 2-3 ಕಡೆ ದೊಡ್ಡ ಹೋರಾಟ ಮಾಡಿದ್ರು ಕೂಡ ಅರಣ್ಯ ಇಲಾಖೆ ಯಾವೊಬ್ಬ ಅಧಿಕಾರಿ, ಮಂತ್ರಿ ಕೂಡ ಯಾರು ಸಾಯ್ಲಿ ಅವ್ರಿಗೇನು ಬೇಜವಾಬ್ದಾರಿ, ಏನು ಕಿಂಚಿತ್ತು ಕಾಳಜಿ ಇಲ್ಲ. ಜನರ ಬಗ್ಗೆ ಜೀವಕ್ಕೆ ಬೆಲೆ ಇಲ್ಲ ಅನ್ನೋಂಗಾಗಿದೆ ಈ ಸರ್ಕಾರದಲ್ಲಿ. ಈ ಸರ್ಕಾರದ ಬೇಜವಾಬ್ದಾರಿ ತಂದಿಂದ ಇವತ್ತು ಈ ಒಂದು ಸಾವಾಗಿದೆ. ದಯಮಾಡಿ ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಮನವಿ ಮಾಡೋದು, ನಮ್ಮ ಗ್ರಾಮ ಮತ್ತು ಈ ಸುತ್ತಮುತ್ತಲ ಭಾಗದಲ್ಲಿ ಇದು ಕೊನೆ ಸಾವಾಗಬೇಕು. ಇಲ್ಲಿರ್ತಕ್ಕಂಥ ಎಲ್ಲ ಆನೆಗಳು ಸ್ಥಳಾಂತರ ಆಗ್ಬೇಕು. ದಯಮಾಡಿ ಮುಂದೆ ಯಾವುದೇ ರೀತಿ ಸಾವಾಗದ ರೀತಿಯಲ್ಲಿ
ತಾವು ಎಚ್ಚರಿಕೆ ವಹಿಸಬೇಕು. ಇವತ್ತು ಅರಣ್ಯ ಮಂತ್ರಿ, ನಾವು ಕರ್ನಾಟಕ ಕಣಗುಪ್ಪೆ ಕೂಡ ಕರ್ನಾಟಕದಲ್ಲಿ ಅರಣ್ಯ ಮಂತ್ರಿ ಯಾಕೆ ಕಣಗುಪ್ಪೆಗೆ ಬರಬಾರದು? ಇಂಥ ಒಬ್ಬ ಮನುಷ್ಯನ ಜೀವವಾದ್ರೂ ಕೂಡ ಜೀವಕ್ಕೆ ಬೆಲೆ ಇಲ್ವಾ? ಅರಣ್ಯ ಮಂತ್ರಿ ಕೂಡಲೇ ಸ್ಥಳಕ್ಕೆ ಬರಬೇಕು. ಸಂಜೆ ರಾತ್ರಿ ಆದ್ರೂ ಕೂಡ ನಾವು ಬಾಡಿ ಎತ್ತಲಿಕ್ಕೆ ಬಿಡೋದಿಲ್ಲ. ಅರಣ್ಯ ಮಂತ್ರಿ ಬರಬೇಕು, DF ಅವ್ರು ಬರಬೇಕು, ACF ಅವ್ರು ಬರಬೇಕು, DC SP ಎಲ್ಲರೂ ಕೂಡ ಸಂಬಂಧಪಟ್ಟವರೆಲ್ಲರೂ ಬಂದು ಸೂಕ್ತ ಭರವಸೆನ ಆನೆಯನ್ನ ಸ್ಥಳಾಂತರ ಮಾಡ್ತಕ್ಕಂಥದ್ದು, ಮುಂದೆ ಈ ಭಾಗದಲ್ಲಿ ಯಾವುದೇ ರೀತಿ ಸಾವು ನೋವು ಆಗದಂಗೆ ನೋಡ್ಕೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟ ನಂತರ ನಾವು ಬಾಡಿ ಎತ್ತಕ್ಕೆ ಬಿಡ್ತೀವಿ. ಅದುವರೆಗೆ ಯಾವುದೇ ಕಾರಣಕ್ಕೂ ಬಾಡಿ ಎತ್ತಿದಲ್ಲ, ಬಾಡಿ ಎತ್ತಕ್ಕೆ ಅವರು ಬಾಡಿ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು ಕೂಡ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಕೋಲಾರ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ 33ರಷ್ಟು ಮೀಸಲಾತಿ ಕಲ್ಪಿಸುವ ಮಸೂದೆ ಜಾರಿ ಮಾಡುವ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಕೋಲಾರದಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ನಗರದ ಬಿಜೆಪಿ ಕಚೇರಿಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಬಿಜೆಪಿ ಮಹಿಳಾ ಕಾರ್ಯಕರ್ತರು. ಮಾಜಿ ಶಾಸಕ ಮಂಜುನಾಥ್ ಗೌಡ ಪತ್ನಿ ಅರಿದ್ರಾ ಮಂಜುನಾಥ್ ನೇತೃತ್ವದಲ್ಲಿ ಕಾರ್ಯಕರ್ತರು ಸಂಭ್ರಮ. ಅರಿದ್ರಾ ಮಂಜುನಾಥ್ ಮಾತನಾಡಿ, ಈ ಹಿಂದೆ ಹೊಸ ಜನಗಣತಿ ಮತ್ತು ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆಯ ನಂತರವಷ್ಟೇ ಮೀಸಲಾತಿ ನೀಡುವ ಯೋಜನೆ ಇತ್ತು. ಆದರೆ ಪ್ರಕ್ರಿಯೆಯನ್ನ ತ್ವರಿತಗೊಳಿಸಲು ನಾರಿ ಶಕ್ತಿ ವಂದನಾ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಮೋದಿ ಸರ್ಕಾರ ಈ ಐತಿಹಾಸಿಕ ಹೆಜ್ಜೆ ಇಟ್ಟಿದೆ. ಇದರಿಂದಾಗಿ 2029ರ ವೇಳೆಗೆ ದೇಶದ ಶಾಸನ ಸಭೆಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಗಣನೀಯವಾಗಿ ಹೆಚ್ಚಲಿದ್ದು ರಾಜಕೀಯದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗಲಿದೆ ಎಂದರು. ಭಾರತೀಯ ಜನತಾ ಪಾರ್ಟಿಗೆ ಜಿಲ್ಲಾ ಅಧ್ಯಕ್ಷರಾದಂತ ಓಂಶಕ್ತಿ ಚಲಪತಿ ಅಣ್ಣಗೆ ನಮ್ಮೆಲ್ಲರ ಪ್ರೀತಿಯ ನರೇಂದ್ರ ಮೋದಿಜಿ ಅವರು ಅಂದ್ರೆ ಈಗಾಗಲೇ ನಿಮ್ಮೆಲ್ಲರೂ ನೋಡಿದ್ದೀರಾ ಮೀಡಿಯಾದಲ್ಲಿ 33% ಮಹಿಳಾ ರಿಸರ್ವೇಶನ್ ರಾಜಕೀಯದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ನಾವು ಕೋಲಾರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಕಚೇರಿಯಲ್ಲಿ ನಾವೆಲ್ಲ ಹೆಣ್ಮಕ್ಳು ಹಾಗೂ ನಮ್ಮ ಅಣ್ಣ ತಮ್ಮಂದಿರೊಂದಿಗೆ ಇವತ್ತು ನಾವು ಒಂದು ಸಿಹಿ ಹಂಚೋ ಕಾರ್ಯಕ್ರಮ ಹಮ್ಮಿಕೊಂಡು ನಾವೆಲ್ಲ ಪಟಾಕಿ ಸಿಡಿಸೋ ಮೂಲಕ ಸಂಭ್ರಮಾಚರಣೆ ಮಾಡ್ತೀವಿ. ಅಂಬೇಡ್ಕರ್ ಉದ್ಯಾನವನದ ಕಾಮಗಾರಿ ಕಳಪೆ ಕೇಳೋರಿಲ್ವಾ? 2025-26ನೇ ಸಾಲಿನಲ್ಲಿ 20 ಲಕ್ಷ ರೂಪಾಯಿಗಳು ಅನುದಾನ ಏನಾಯ್ತು? ತರಾತುರಿಯಲ್ಲಿ ಮಾಡಿದ ಕಾಮಗಾರಿ ಕಳಪೆ ಗುಣಮಟ್ಟ ಪ್ರಶ್ನೆ ಮಾಡೋರು ಯಾರು? ಶ್ರೀನಿವಾಸಪುರ ಪಟ್ಟಣದ ಹೃದಯ ಭಾಗದಲ್ಲಿರುವ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಉದ್ಯಾನವನದ ಕಳಪೆ ಕಾಮಗಾರಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ. ತಾಲೂಕು ಪಂಚಾಯಿತಿ ತಹಸೀಲ್ದಾರ್ ಮತ್ತು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಹಾಗೂ ನಗರ ಪೊಲೀಸ್ ಠಾಣೆ ಈ ಎಲ್ಲಾ ಕಚೇರಿಗಳನ್ನ ಭೇಟಿಯಾಗಬೇಕಾದ್ರೆ ಡಾ ಬಿಆರ್ ಅಂಬೇಡ್ಕರ್ ಉದ್ಯಾನವನದ ಎದುರೇ ಸಂಚರಿಸಬೇಕಾಗಿದೆ. ಆದರೆ ಈ ಉದ್ಯಾನವನದ ಕಾಮಗಾರಿ ನೋಡಿದ್ರೆ ಕಳಪೆ ಗುಣಮಟ್ಟದ್ದಾಗಿದ್ದು ಎಲ್ಲೆಂದರಲ್ಲಿ ಬಿರುಕು, ಕಿತ್ತು ಬರುತ್ತಿರುವ ಟೈಲ್ಸ್, ಸ್ವಚ್ಛತೆಯಂತೂ ಮರೀಚಿಕೆಯಾಗಿದೆ. 2025-26ನೇ ಸಾಲಿನ ಪುರಸಭೆ ಹಾಗೂ ತಾಲೂಕು ಶಾಸಕರ ಅನುದಾನದಲ್ಲಿ ಕಾಮಗಾರಿ ನಡೆದಿದ್ದು ತರಾತುರಿಯಲ್ಲಿ ಮಾಡಿದ ಕಾಮಗಾರಿ ಕಳಪೆ ಗುಣಮಟ್ಟದ್ದು ಎನ್ನುವುದನ್ನು ವೀಕ್ಷಿಸಿದ್ರೆ ನಿಮಗೆ ಗೊತ್ತಾಗುತ್ತೆ.
ಪಟ್ಟಣದ ಹೃದಯ ಭಾಗದಲ್ಲಿನ ತಾಲೂಕು ಕಚೇರಿ ಆವರಣದಲ್ಲಿ ಸ್ಥಾಪನೆಯಾಗಿರುವ ಭಾರತೀಯ ಹೆಮ್ಮೆಯ ಮಹಾನಾಯಕ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಉದ್ಯಾನವನದ ಸೌಂದರ್ಯವನ್ನು ಕಾಪಾಡಿಕೊಂಡು ಬರುವುದು ಎಲ್ಲರ ಕರ್ತವ್ಯ. ಆದರೆ ತಾಲೂಕು ಆಡಳಿತ, ಪುರಸಭೆ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳು ಗಮನ ಹರಿಸದೆ ನಿರ್ಲಕ್ಷ್ಯ ತೋರಿಸುತ್ತಿರುವುದು ಶೋಚನೀಯ ಸಂಗತಿಯಾಗಿದೆ. ಕೂಡಲೇ ಅಂಬೇಡ್ಕರ್ ಉದ್ಯಾನವನದ ಸೌಂದರ್ಯವನ್ನು ಕಾಪಾಡಿಕೊಂಡು ಬರಲು ಕೋರಿದೆ. ನಾಳೆ ಏಪ್ರಿಲ್ 14ರಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಹಿನ್ನೆಲೆಯಲ್ಲಿ ಕೋಲಾರ ನಗರವು ನೀಲಿಮಯವಾಗಿದೆ. ನಗರದೆಲ್ಲೆಡೆ ಅಂಬೇಡ್ಕರ್ ಜಯಂತಿ ಬ್ಯಾನರ್ಗಳು ರಾರಾಜಿಸುತ್ತಿದ್ದು, ದಲಿತ ಸಂಘಟನೆಗಳು, ವಿವಿಧ ಸಂಘ ಸಂಸ್ಥೆಗಳು ಸೇರಿದಂತೆ ಜಾತ್ಯತೀತವಾಗಿ ನಾಳೆ ಅಂಬೇಡ್ಕರ್ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲು ಎಲ್ಲಾ ರೀತಿಯ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಸಂಬಂಧ ಜಿಲ್ಲಾ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಮಾತನಾಡಿ, ನಾಳೆ ನಮ್ಮ ಸ್ವಾಭಿಮಾನದ ಹಬ್ಬವಾಗಿದ್ದು ನಗರದ ಪಿಡಬ್ಲ್ಯೂಡಿ ಇಲಾಖೆಯ ಆವರಣದಲ್ಲಿ ಬೆಳಗ್ಗೆ 8 ಗಂಟೆಗೆ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ನಡೆಯಲಿದೆ. ವೇದಿಕೆ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳಾದ ಡಾ ಎಂಆರ್ ರವಿರವರು ಚಾಲನೆ ನೀಡಲಿದ್ದು, ಎಸಿರವರು ಅಂಬೇಡ್ಕರ್ ಭಾವಚಿತ್ರವನ್ನು ಅನಾವರಣ ಮಾಡಲಿದ್ದಾರೆ. ಹಾಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹಾಗೂ ಡಿಸಿ ಎಸಿರವರು ಒಟ್ಟುಗೂಡಿ ಪಲ್ಲಕ್ಕಿಗಳಿಗೆ ಚಾಲನೆ ನೀಡಲಿದ್ದು, ಪಲ್ಲಕ್ಕಿಗಳು ನಗರದಾದ್ಯಂತ ಸಂಚರಿಸಲಿದೆ. ಜಿಲ್ಲಾ ಗುತ್ತಿಗೆದಾರರು ಸೇರಿದಂತೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಇದೇ ವೇಳೆ ಮನವಿ ಮಾಡಿದರು. ನನ್ನ ಹೆಸರು ಕಿರಣ್ ಅಂತ. ನಾನು ಜಿಲ್ಲಾ ಎಸ್ಸಿ ಎಸ್ಟಿ ಗುತ್ತಿಗೆದಾರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದೇ ರೀತಿ ಮಂಗಸಂದ್ರ ಶ್ರೀನಿವಾಸ್ ಅಂತ ಹಿರಿಯ ಗುತ್ತಿಗೆದಾರರು, ನಮ್ಮ ಜಿಲ್ಲಾ ಎಸ್ಸಿ ಎಸ್ಟಿ ಗುತ್ತಿಗೆದಾರ ಸಂಘದ ಉಪಾಧ್ಯಕ್ಷ ಅಂತ ಗೋಡೂರು ವೆಂಕಟರೆಡ್ಡಿ ಅವರು ಇದ್ದಾರೆ. ಹಾಗೆ ಇನ್ನೋರ ಗುತ್ತಿಗೆದಾರಂತ ರಾಜು ಅವರು ಮತ್ತು ಅಮೇರಡಿ ಸತೀಶ್. ಏನು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದ ವಿಚಾರ ಏನಂದರೆ, ನಾಳೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ನಾವು ಈ ನಗರದ ಲೋಕೋಪಯೋಗಿ ಇಲಾಖೆ ಆವರಣದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರ್ತೀವಿ. ಇವತ್ತು ನಿಮ್ಮ ಬಂಧುಗಳೇ, ಇವತ್ತು ನಾನು ನಿಮಗೆ ಇವತ್ತು ಈ ಮಾಧ್ಯಮ ಮುಖಾಂತರ ತಮ್ಮನ್ನು ಮನವಿ ಮಾಡ್ಕೊಳ್ಳೋದು ಅಂದರೆ, ನಾಳೆ ಬೆಳಗ್ಗೆ 8 ಗಂಟೆಗೆ ಇಲ್ಲಿ ವೇದಿಕೆ ಕಾರ್ಯಕ್ರಮ ಇರ್ತದೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳು ಬರೋರಿದ್ದಾರೆ. ಅದರ ಜೊತೆಯಲ್ಲಿ ಮುಖ್ಯ ನಿರ್ವಹಣಾ ಅಧಿಕಾರಿಗಳಾದಂಥ ಅವರೂ ಸಹ ಬರ್ತಾರೆ. ಅದ್ರ ಜೊತೆಗೆ ರಕ್ಷಣಾಧಿಕಾರಿಗಳು ಬರ್ತಾರೆ. ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರೆ ನಮ್ಮ CEO ಅವರು ಭಾವಚಿತ್ರ ಅನಾವರಣವನ್ನು ಮಾಡ್ತಾರೆ. ಆಮೇಲೆ ಇವರು ರಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು CEO ಮೂವರು ಸೇರಿ ಈ ಪಲ್ಲಕ್ಕಿಗೆ ಚಾಲನೆಯನ್ನು ಕೊಡ್ತಾರೆ. ಹಾಗಾಗಿ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ SC ST ಗುತ್ತಿಗೆದಾರರ ಬಂಧುಗಳು ಮತ್ತು ಡಿಕ್ಕಿ ಸಂಸ್ಥೆಯ ಕೈಗಾರಿಕೋದ್ಯಮಿಗಳ ಸದಸ್ಯರು ಹಾಗೂ ಈ ಜಿಲ್ಲಾ ಹಿಂದುಳಿದ ವರ್ಗಗಳ ಗುತ್ತಿಗೆದಾರರಿಗೆ ಮನವಿ ಮಾಡುವುದೇನೆಂದರೆ, ನಾಳೆ ಬೆಳಗ್ಗೆ 8 ಗಂಟೆಗೆ 7 ಗಂಟೆಗೆ ಇಲ್ಲಿ ಸಮಯಕ್ಕೆ ಸರಿಯಾಗಿ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು. ನಮ್ಮೆಲ್ಲರಿಗೂ ನಾವು ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗಾಗಿ ಯಾರೂ ತಪ್ಪದೆ ಎಲ್ಲ ಬರಬೇಕು. 11 ಗಂಟೆಗೆ ಇಲ್ಲಿ 9:09ವರೆಗೆ ನಮ್ಮ ಪಲ್ಲಕ್ಕಿ ಚಾಲನೆ ಕೊಟ್ಟ ನಂತರ ನಾವು ಜಿಲ್ಲಾ ಆಡಳಿತ ನಡೆಸ್ತಕ್ಕಂಥ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ನಾವು ಅಲ್ಲಿಗೆ ಹೋಗ್ತೇವೆ. ಅಲ್ಲಿ ಭಾಗವಹಿಸಿದ ಮೇಲೆ ನಗರಾದ್ಯಂತ ನಮ್ಮ ಸ್ತಬ್ಧ ಚಿತ್ರ ಮತ್ತು ನಮ್ಮ ಪಲ್ಲಕ್ಕಿಗಳು ಎಲ್ಲ ಮೆರವಣಿಗೆ ಸಂಚರಿಸಿ ರಂಗಮಂದಿರಕ್ಕೆ ನಾವು ಜಿಲ್ಲಾಡಳಿತ ನಡೆಸೋ ಕಾರ್ಯಕ್ರಮಕ್ಕೆ ಹೋಗ್ತೇವೆ. ಹಾಗಾಗಿ ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಮೂಲೆಗಳಿರ್ತಕ್ಕಂಥ ಗುತ್ತಿಗೆದಾರರಿಗೆ ಹೇಳೋದಂದರೆ, ನಾಳೆ ನಮ್ಮ ಸ್ವಾಭಿಮಾನದ ಜಯಂತಿ ಆಗ್ತಾ ಇದೆ. ಹಾಗಾಗಿ ಎಲ್ಲ ಗುತ್ತಿಗೆದಾರರು ಆಹ್ವಾನ ತಲುಪದೇ ಇರಲಿ. ಇವತ್ತು ಮಾಧ್ಯಮದ ಮುಖಾಂತರ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ನಮ್ಮೆಲ್ಲರಿಗೂ
ಅನ್ನೋ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಾವು ಇಲ್ಲಿ ತಮ್ಮ ಆಗಮನದ ನಿರೀಕ್ಷೆಯಲ್ಲಿ ನಾವೆಲ್ಲ ನಮ್ಮ ಸಂಘ, ನಮ್ಮ ಕೋಲಾರ ಜಿಲ್ಲೆ SC/ST ಗುತ್ತಿಗೆದಾರ ಸಂಘ ಮತ್ತು ಡಿಕ್ಕಿ ಸಂಸ್ಥೆ ಮತ್ತು ಜಿಲ್ಲಾ ಹಿಂದುಳಿದ ವರ್ಗಗಳ ಗುತ್ತಿಗೆದಾರ ಸಂಘ ನಾವು ಕಾಯ್ತಾ ಇರ್ತೇವೆ. ಹಾಗಾಗಿ ನಾಳೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮಲ್ಲೇ ಕೋರುತ್ತೇನೆ. ಜೈ ಭೀಮ್. ಜೈ ಭೀಮ್. ಆರೋಗ್ಯ ಇಲಾಖೆಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ MRI ಯಂತ್ರವನ್ನ ಕೊಡಿಸಲಾಗದ ವ್ಯಕ್ತಿಗೆ ನನ್ನ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾತನಾಡುವ ಅರ್ಹತೆ ಇಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಡಾ MC ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಕೆ ಸುಧಾಕರ್ ವಿರುದ್ಧ ವ್ಯಾಂಗ್ಯವಾಡಿದರು. ತಾಲೂಕಿನ ಕೋಟಗಲ್ ಗ್ರಾಮದಲ್ಲಿ ಕಂದಾಯ ಇಲಾಖೆ ಹಮ್ಮಿಕೊಂಡಿದ್ದ ವಿಶೇಷ ಕಂದಾಯ ಉಪಗ್ರಾಮಗಳ ರಚನೆ ಹಾಗೂ ಅನಧಿಕೃತ ಮನೆಗಳಿಗೆ ಶಾಶ್ವತ ಮಾಲೀಕತ್ವ ನೀಡುವ ಅಭಿಯಾನದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಸಂಸದ ಡಾ ಕೆ ಸುಧಾಕರ್ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಸಚಿವರ ವಿರುದ್ಧ ಮಾಡಿದ್ದ ಆರೋಪಗಳನ್ನು ಪ್ರಸ್ತಾಪಿಸಿ ನನ್ನ ಮುಖವಾಡ ಕಳಚುವುದಾಗಿ ತಿಳಿಸಿದ್ದಾರೆ. ನನಗಿರುವುದು ಒಂದೇ ಮುಖ. ಕೋವಿಡ್ ಕಾಲಘಟ್ಟದಲ್ಲಿ ಅವರು ವ್ಯಾಘ್ರ ಮುಖವನ್ನ ರಾಜ್ಯದ ಜನತೆ ಕಂಡಿದ್ದಾರೆ ಎಂದರು. ಇವತ್ತು ರೇಷ್ಮೆ ಗೂಡಿನ ಮಾರ್ಕೆಟ್ ಇರಬಹುದು. ಇನ್ನ ಇವತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಕೆರೆಗಳು, ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂತದ್ದು ಇರಬಹುದು. ಇವತ್ತು ಗಂಟು ಮಲ್ಲಮ್ಮ ಕೆರೆ ಕುಡಿಯುವ ನೀರಿನ ಯೋಜನೆ ಬಾಗೇಪಲ್ಲಿಯಲ್ಲಿ ಇರಬಹುದು. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ. ಇವತ್ತು ಕೇವಲ ಬಾಯಿ ಚಪ್ಪಳಕ್ಕೆ ಮಾತಾಡುವಂತದ್ದು ಬಿಟ್ಟು ನಿಮ್ಮ ಅವಧಿಯಲ್ಲಿ ಈ ರೀತಿ ಏನಾದರೂ ಆಗಿತ್ತಾ? ಇವತ್ತು ಪ್ರಭಾವಿತ ಅರಣ್ಯ ಡೀಮ್ಡ್ ಫಾರೆಸ್ಟ್ ಇವತ್ತು ಯಾರು ಇವತ್ತು ಆ ವ್ಯವಸ್ಥೆಗೆ ಕಾರಣ? ನೀವೇ ನೇರ ಕಾರಣ. ನಿಮ್ಮ ತಾಲೂಕಿನಲ್ಲಿ ಇವತ್ತು ಸುಮಾರು 1,500ಕ್ಕಿಂತ ಹೆಚ್ಚು ಜನರ ರೈತರ ಭೂಮಿ ಅವರ ದಾಖಲಾತಿಗಳಲ್ಲಿ, ಅವರ ಪ್ರಾಣಿಗಳಲ್ಲಿ ಪರಿಭಾವಿತ ಅರಣ್ಯ ಅಂತ ಹೇಳಿ ಇವತ್ತು ನಮೂದಾಗಿದೆ. ಅದಕ್ಕೆ ಏನು ಉತ್ತರ ಕೊಡ್ತೀರಾ ನೀವು ಹೇಳಿ? ಅವತ್ತು ನೀವು ಜಿಲ್ಲಾ ಮಂತ್ರಿಯಾಗಿ ನೀವು ನಿಮ್ಮ ಬೇಜವಾಬ್ದಾರಿತನ, ಅವತ್ತು ನೀವು ಸರಿಯಾದ ರೀತಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ಕೊಡದಿರ ನೀವು ಮಾಡಿರ್ತಕ್ಕಂಥ ಆ ತಪ್ಪು ಇವತ್ತು ಇಡೀ ಜಿಲ್ಲೆಯ ರೈತರು ಇವತ್ತು ಕೆರೆಗಳು, ಸಣ್ಣ ನೀರಾವರಿ ಕೆರೆಗಳನ್ನ ಇವತ್ತು ಡೀಮ್ಡ್ ಫಾರೆಸ್ಟ್ ಅಲ್ಲಿ ಸೇರಿಸಿದ್ದಾರೆ. ದೇವಸ್ಥಾನಗಳು ಸೇರಿದ್ದಾವೆ, ಸರ್ಕಾರದ ಆಸ್ತಿಗಳು ಸೇರಿದ್ದಾವೆ. ಇವೆಲ್ಲ ಕನಿಷ್ಠ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ಇವತ್ತು ನನಗೆ ಸವಾಲಾಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಿಮಗೆ ನೈತಿಕತೆ ಇದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಚಾಮರಾಜನಗರದಲ್ಲಿ 33 ಜನರು ಮೃತಪಟ್ಟಿದ್ದು ಅವರ ಗೋಮುಖ ವ್ಯಾಘ್ರದಿಂದಲೇ ಎಂದು ಅವರ ಪಕ್ಷದವರೇ ಕೋವಿಡ್ ಕಳ್ಳ ಎಂದು ಕರೆದಿದ್ದನ್ನ ಮರೆತು ಬಿಟ್ಟಿದ್ದಾರೆ ಪಾಪ ಎಂದು ವ್ಯಂಗ್ಯವಾಡಿದರು. ಜಿಲ್ಲೆಯಲ್ಲಿ ಅವರು ಮಾಡಿದ್ದ ಯೋಜನೆಗಳಿಗೆ ನಾನು ಟೇಪ್ ಕಟ್ ಮಾಡುತ್ತಿದ್ದೇನೆ ಎಂದು ತಿಳಿಸಿರುವುದು ಬಾಯಿ ಚಪಲದ ಮಾತು. ವೈದ್ಯಕೀಯ ಕಾಲೇಜಿಗೆ ಹೆಚ್ಚುವರಿಯಾಗಿ ಖರ್ಚು ಮಾಡಿದ್ದ ಹಣವನ್ನು ಅಧಿಕೃತವಾಗಿ ಮಂಜೂರು ಮಾಡಿಸಿರಲಿಲ್ಲ. ನಾವು ಸಾಕಷ್ಟು ಹೆಣಗಾಡಿ ಮಂಜೂರು ಮಾಡಿಸಬೇಕಾಯಿತು. ನಂದಿಬೆಟ್ಟಕ್ಕೆ ರೋಪ್ವೇ ಕೇವಲ ಘೋಷಣೆಯನ್ನ ಮಾತ್ರ ಮಾಡಿದ್ರು. ಯಾವುದೇ ಇಲಾಖೆಯ ಮಂಜೂರಾತಿ ಪಡೆದಿರಲಿಲ್ಲ. ಕಳೆದ 3 ವರ್ಷಗಳಿಂದ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಕೈಗೊಂಡಿದ್ದೇವೆ. ಹೂ ಮಾರುಕಟ್ಟೆ, ಶಿಡ್ಲಘಟ್ಟದ ರೇಷ್ಮೆಗೂಡಿನ ಮಾರುಕಟ್ಟೆ ಎಲ್ಲ ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಕೈಗೊಂಡು ಹಣ ಮಂಜೂರಾತಿ ಮಾಡಿಸಿದ್ದು ನಾನು ಎಂದರು. ಹೊಸ ತಾಲೂಕು ಕಚೇರಿಗೆ 94ನೇ ಇಸ್ವಿಯಲ್ಲಿ ಸ್ಥಳಾಂತರಗೊಂಡಂತ ಸಂದರ್ಭದಲ್ಲಿ ಎಲ್ಲಾ ದಾಖಲೆಗಳನ್ನ ಮನಸೋ ಇಚ್ಛಾ ಚೀಲಗಳಿಗೆ ತುಂಬಿಸಿ ತಂದು ಇಲ್ಲಿ ಹಾಕಿರ್ತಕ್ಕಂಥದ್ದು. ಕೆಲವು ಸಂದರ್ಭದಲ್ಲಿ ಈ ಬೇರೆ ಏನು ಡಿಸ್ಕಾರ್ಡ್ ಏನು ತಿರಸ್ಕಾರ ಮಾಡ್ತಕ್ಕಂಥ ದಾಖಲೆಗಳ ಜೊತೆಯಲ್ಲಿ ಏನಾದರೂ ಸೇರಿದ್ರೆ ಅದು ಕೂಡ ಕೆಲವು ಸಿಕ್ಕಿದೆ ಅಂತ ಹೇಳಿ ತಹಸೀಲ್ದಾರ್ ಹೇಳ್ತಾ ಇದ್ರು. ಸ್ಕ್ಯಾನಿಂಗ್ ಮಾಡುವಂತ ಸಂದರ್ಭದಲ್ಲಿ ಆ ರೀತಿ ಒಟ್ಟಾರೆಯಾಗಿ ಪೂರ್ತಿ ದಾಖಲೆಗಳ ಸ್ಕ್ಯಾನಿಂಗ್ ಆದಂತ ಸಂದರ್ಭದಲ್ಲಿ ಅವೆಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಿಗ್ಬೋದು. ಆದ್ರೆ ನನಗಂತೂ 95% ಚಿಂತಾಮಣಿಯಲ್ಲಿ ಸಿಗೋದು ಡೌಟು. ಯಾಕಂದ್ರೆ ಕೆಲವು ಮುಖ್ಯವಾಗಿರ್ತಕ್ಕಂಥ ದಾಖಲೆಗಳು ಕೆಲವರು ಮನೆಗಳಲ್ಲಿ ಎತ್ಕೊಂಡೋಗಿ ಇಟ್ಕೊಂಡಿದ್ದಾರೆ. ಇವು ಕೂಡ ನಡೆದಿದೆ. ಯಾಕಂದ್ರೆ ಆ ರೀತಿ ಅವರು ದಾಖಲೆಗಳನ್ನ ಏನ್ ಬೇಕಾದ್ರೆ ಮಾಡುವಂತ ಪರಿಸ್ಥಿತಿಯಲ್ಲಿ ನನಗೆ ಎಷ್ಟೋ ಜನ ಫೋಟೋ ತೆಗೆದು ರಾತ್ರಿ 8 ಗಂಟೆ 9 ಗಂಟೆಯಲ್ಲಿ ಏನು ರೆಕಾರ್ಡ್ ರೂಮ್ ಅಲ್ಲಿ ಕೂತ್ಕೊಂಡು ಇರ್ತಕ್ಕಂಥದ್ದು, ಕೆಲವು ನಾಯಕರನ್ನ ಒಳಗೆ ಬಿಟ್ಟಿರ್ತಕ್ಕಂಥ ಕಾಲ ಕೂಡ ನಾವು ನೋಡಿದ್ದೇವೆ. ಆ ದಾಖಲಾತಿ ಕೂಡ ನಮ್ಮ ಗಮನಕ್ಕೆ ಬಂದಿತ್ತು. ಈ ರೀತಿ ಒಂದು ಆಡಳಿತ ವ್ಯವಸ್ಥೆ ಕುಸಿದಂತ ಸಂದರ್ಭದಲ್ಲಿ ಈ ರೀತಿ ಅವ್ಯವಹಾರಗಳಾಗಿರ್ತಕ್ಕಂಥದ್ದಕ್ಕೂ ಸಾಧ್ಯತೆ ಇದೆ. ಈಗಾಗಲೇ ಬಹಳಷ್ಟು ಜಮೀನು ಆಶ್ರಯಕ್ಕೆ ಗುರುತಿಸಿದ್ದಾರೆ. ಕೆಲವು ಕಡೆ ಅಧಿಕಾರಿಗಳು ಆ ಸ್ಥಳಕ್ಕೆ ಹೋಗ್ತೀರಾ ಬೇರೆಯವರಿಗೆ ಮಂಜೂರಾಗಿರುವಂತಹ ಜಾಗ, ದಾಖಲೆಗಳಲ್ಲಿ ಬದಲಾವಣೆ ಆಗದೆ ಇರ್ತಕ್ಕಂಥ ಜಾಗಗಳನ್ನ ಆಶ್ರಯ ಯೋಜನೆಗೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಕಳಿಸಿ ಮಂಜೂರು ಮಾಡಿಸಿರುವಂತ ಉದಾಹರಣೆಗಳಿದ್ದಾವೆ.
ಇನ್ನು ಕೆಲವು ಕಡೆ ಅಲ್ಲಿ ಜಾಗನೇ ಸೂಕ್ತ ಇರೋದಿಲ್ಲ, ಅದನ್ನ ಹೋಗಿ ಮಂಜೂರು ಮಾಡಿಸಿರುವಂತ ಕೆಲಸಗಳಾಗಿದ್ದಾವೆ. ಇವೆಲ್ಲ ಇವತ್ತು ಮತ್ತೊಂದು ಸತಿ ಸರ್ವೆ ಆಗ್ಬೇಕಾಗತ್ತೆ. ಇದು ವಾಸದ ಉದ್ದೇಶಕ್ಕೆ ಯೋಗ್ಯ ಇದೆ ಇಲ್ಲ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸನೂ ಆಗ್ಬೇಕಾಗಿದೆ. ಇದಕ್ಕೂ ಕೂಡ ನಮಗೆ ಸರ್ವೇಯರ್ಸ್ ಪ್ರಾಬ್ಲಮ್ ಆಗ್ತಾ ಇದೆ. ಏನು ಆನಂದ್, ಇದಕ್ಕೂ ಸರ್ವೇಯರ್ ಪ್ರಾಬ್ಲಮ್ ಆಗ್ತಾ ಇದೆ. ಇದು ಕೂಡ ನಮ್ಮ ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ 3 ವರ್ಷದಿಂದ ನಿರಂತರವಾಗಿ ಹೇಳ್ತಾ ಇದೀವಿ. ತಹಸೀಲ್ದಾರು ಅವರು ಮಾತಾಡ್ತಾನೆ ಇದ್ದಾರೆ, ಆದರೆ ಕೆಲವು ಸರ್ವೆ ಆಗಿದ್ದಾವೆ, ಕೆಲವು ಆಗಿಲ್ಲ. ಇದು ದೊಡ್ಡ ಸಮಸ್ಯೆ ಆಗಿ ಇವತ್ತು ನಮ್ಮ ಮುಂದೆ ಕೂತಿದೆ. ಜಂಗಮಕೋಟೆ ರೈತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸಿದ್ರೆ ಸಾಲ್ತು, ಅಲ್ಲಿಗೆ ಯಾವತ್ತಾದ್ರೂ ಭೇಟಿ ನೀಡಿದ್ದಾರಾ? ಫಲವತ್ತಾದ ಭೂಮಿ ಎಷ್ಟಿದೆ? ಕಂಪನಿಗಳಿಗೆ ಎಷ್ಟು ಭೂಮಿ ಮಾರಾಟವಾಗಿದೆ? ಸರ್ಕಾರಿ ಜಾಗ ಎಷ್ಟಿದೆ ಎಂಬ ಮಾಹಿತಿ ಇದೆಯಾ? ನಿಮ್ಮ ಕಾಲದಲ್ಲಿ ಒಂದಾದ್ರೂ ಕೈಗಾರಿಕೆಯನ್ನ ಜಿಲ್ಲೆಗೆ ತಂದಿದ್ದೀರಾ? ಕಂದಾಯ ಇಲಾಖೆಯ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ರೈತರಿಗೆ ದಾಖಲೆಗಳನ್ನು ನೀಡುವ ಬೃಹತ್ ಆಂದೋಲನ ನಡೆಸಲಾಯಿತು. ಕನಿಷ್ಠ ಕಾರ್ಯಕ್ರಮಕ್ಕೂ ಬಾರದೆ ಬೆಂಗಳೂರಿನಲ್ಲಿ ಖಾಸಗಿ ವ್ಯವಹಾರಗಳಲ್ಲಿ ಮುಳುಗಿದ್ದೀರಿ. ನಿಮ್ಮ ಅವಧಿಯಲ್ಲಿ ಇಂತಹ ಒಂದಾದ್ರೂ ಕೆಲಸ ಮಾಡಿದ್ದೀರಾ? ನೀವು ನನ್ನ ಬಗ್ಗೆ ಟೀಕೆ ಮಾಡ್ತೀರಾ ಎಂದು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು. ಯೋಜನೆಗಳನ್ನು ಘೋಷಣೆ ಮಾಡಿ ಪ್ರಚಾರ ಪಡೆಯುವುದು ಮುಖ್ಯವಲ್ಲ, ತಾರ್ಕಿಕವಾಗಿ ಅಂತ್ಯ ಕಾಣಬೇಕು. ಅಧಿಕೃತ ಸರ್ಕಾರಿ ಆದೇಶ, ಅನುದಾನ ಬಿಡುಗಡೆಯಾಗಬೇಕು, ಸ್ಥಳ ನೀಡಬೇಕು, ಟೆಂಡರ್ ಆಗಬೇಕು, ಅಂದಾಜು ಪಟ್ಟಿ, ನಕ್ಷೆ ಅನುಮೋದನೆಯಾಗಿ ಕಾಮಗಾರಿ ಪ್ರಾರಂಭವಾಗಬೇಕು. ಕೈಗಾರಿಕಾ ಪ್ರಾಂಗಣಗಳ ಯೋಜನೆಯಲ್ಲಿ ಒಂದೇ 1 ಸೆಂಟಿಮೀಟರ್ ಜಾಗವನ್ನ ನಾನು ಪಡೆಯುವ ಯೋಚನೆ ಮಾಡಿಲ್ಲ. ಅಂತಹ ಯೋಜನೆಗಳು ನಿಮಗೆ ಸೀಮಿತ. ತಾಕತ್ತಿದ್ದರೆ ದಾಖಲೆಗಳನ್ನು ಬಿಡುಗಡೆ ಮಾಡಿ ಎಂದು ಸವಾಲ್ ಹಾಕಿದ್ರು. ಜಿಲ್ಲಾಧಿಕಾರಿ ಜಿ ಪ್ರಭು ಮಾತನಾಡಿ ಕಾರ್ಯಕ್ರಮದ ಉದ್ದೇಶ, ಗುರಿ ಮತ್ತು ಮತ್ತಿತರ ವಿವರಗಳನ್ನು ನೀಡಿದರು. ತಹಸೀಲ್ದಾರ್ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಎಸ್ ಆನಂದ್, ಡಿವೈಎಸ್ಪಿ ಮುರಳೀಧರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಮುನಿನಾರಾಯಣಪ್ಪ, ಕಂದಾಯ ಇಲಾಖೆಯ ಅಧಿಕಾರಿಗಳಾದ ನರಸಿಂಹಮೂರ್ತಿ, ಗೋಕುಲ್ ಸೇರಿದಂತೆ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳು, ಗ್ರಾಮ ಸಹಾಯಕರು, ಸ್ಥಳೀಯ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಾಸ ಮಾಡ್ತಾ ಇರುವಂತ ಅನೇಕ ಕುಟುಂಬಗಳಿಗೆ ಶಾಶ್ವತವಾದ ನೆಲೆಯನ್ನ ಕೊಡಬೇಕು, ಅಸ್ತಿತ್ವವನ್ನ ಕೊಡಬೇಕು, ಅವರಿಗೆ ಹಕ್ಕು ದಾಖಲೆಗಳನ್ನ, ಹಕ್ಕುಪತ್ರವನ್ನ ಕೊಡಬೇಕು, ನೋಂದಣಿಯನ್ನ ಮಾಡಿಸ್ಕೊಡ್ಬೇಕು, ಅವರಿಗೆ ಸ್ಪಷ್ಟವಾದ ಈಸ್ವತ್ತನ್ನ ಕೊಡಬೇಕು. ಆ ಮನೆ ಅವರಿಗೆ ನಂದಾದೀಪವಾಗಬೇಕು, ಅವರ ಮುಂದಿನ ಎಲ್ಲ ಬೆಳವಣಿಗೆಗೆ ಆ ಮನೆ ಆಧಾರವಾಗಬೇಕು ಅನ್ನೋ ಸಂಕಲ್ಪದೊಂದಿಗೆ ಅವತ್ತು ಇಬ್ಬರು ಗಣ್ಯರು ಹಾಗೂ ಎಲ್ಲ ಸೇರಿ ವಿಶೇಷ ಕಂದಾಯ ಗ್ರಾಮ ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟರು. ಆ ಚಾಲನೆ ಕೊಟ್ಟ ನಂತರ ಅನೇಕ ಪೂರ್ವ ಸಿದ್ಧತೆಗಳನ್ನ ಎಲ್ಲಾ ತಾಲೂಕುಗಳಲ್ಲೂ ಕೂಡ ನಾವು ಮಾಡಿಕೊಂಡು ಇವತ್ತು ಚಿಂತಾಮಣಿ ತಾಲೂಕಿನ ಈ ಕೋಟಗಲ್ಲು ಗ್ರಾಮ ಪಂಚಾಯಿತಿಯ ಮೂಲಕ ಇಡೀ ಜಿಲ್ಲೆಯ ವಿಶೇಷ ಕಂದಾಯ ಗ್ರಾಮ ಅಭಿಯಾನಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಮುಟ್ಲಿಕ್ಕೆ ವಿದ್ಯುಕ್ತವಾಗಿ ಅದರ ಚಾಲನೆಯನ್ನ ಅಳತೆ ಕಾರ್ಯ ಪ್ರಾರಂಭಿಸುವ ಮೂಲಕ ಇವತ್ತು ನಾವು ಕೊಡೋದಕ್ಕೆ ಸಂಕಲ್ಪ ಮಾಡಿದ್ದೇವೆ. ಮಾನ್ಯ ಈ ಒಂದು ಐತಿಹಾಸಿಕವಾದಂತ ಒಂದು ಸ್ಮರಣೆಯಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೊಂದಿಗೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಗೆಲುವು ಸಾಧಿಸುತ್ತಾರೆಂದು ನಮ್ಮ ಆಂತರಿಕ ವರದಿಯಲ್ಲಿ ಬಂದಿದೆ. ಈ 2 ಕ್ಷೇತ್ರಗಳ ಫಲಿತಾಂಶದಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಜಯಬೇರಿ ಬಾರಿಸುತ್ತಾರೆಂದು ಬೆಂಗಳೂರು ಗ್ರಾಮಾಂತರ ವಿಭಾಗದ ಬಿಜೆಪಿಯ ಸಹ ಪ್ರಭಾರಿ ಹಾಗೂ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಮಾಜಿ ಅಧ್ಯಕ್ಷ ವಾಸುದೇವಮೂರ್ತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಹಾಗೆ ಈ ಉಪಚುನಾವಣೆಯಿಂದ ಕಾಂಗ್ರೆಸ್ ಪಕ್ಷದ ಡೋಂಗಿ ರಾಜಕಾರಣ ಅಲ್ಪಸಂಖ್ಯಾತರಿಗೂ ಅರ್ಥವಾಗಿದೆ. ಮೊದಲು ಎಸ್ಸಿ ಎಸ್ಟಿ ಜನಾಂಗದವರು ಸಹ ಕಾಂಗ್ರೆಸ್ ಪಕ್ಷವನ್ನೇ ನಂಬಿಕೊಂಡಿದ್ರು. ಬಳಿಕ ಅವರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಂದಿದ್ದಾರೆ. ಈಗ ಅಲ್ಪಸಂಖ್ಯಾತರಿಗೂ ಸಹ ಸ್ಪಷ್ಟವಾಗಿ ಅರ್ಥ ಆಗಿದೆ. ಇನ್ನು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಮತದಾರರಿಗೆ ಹಣವನ್ನ ಹಂಚಿದ್ದಾರೆ. ಕಾಂಗ್ರೆಸ್ನವರು ಹಂಚಿದ ಹಣ ಪಡೆದವರು ಸಹ ಮತವನ್ನ ಬಿಜೆಪಿ ಅಥವಾ ಪಕ್ಷೇತರರಿಗೆ ಹಾಕಿದ್ದಾರೆ. ನಮ್ಮ ಮತದಾನದ ಪರ್ಸೆಂಟೇಜ್ ಸಹ ಈ ಬಾರಿ ಹೆಚ್ಚಾಗಿದೆ. ಹಾಗೆ ಪಂಚ ರಾಜ್ಯಗಳ ಚುನಾವಣೆಯಲ್ಲಿಯೂ ಸಹ 3 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ. ಬಿಜೆಪಿ ಪಕ್ಷಕ್ಕೆ ಎಲ್ಲೆಡೆ ಬಹುಮತ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಉಪಚುನಾವಣೆ ಈಗಾಗಲೇ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ನಡೆದಿದೆ. 2 ಕ್ಷೇತ್ರಗಳು ಕೂಡ ನಾವೇ ಗೆಲ್ತಕ್ಕಂಥ ವಿಶ್ವಾಸ ನಮ್ಮಲ್ಲಿದೆ. ನಮ್ಮ ಆಂತರಿಕ ಏನು ಇವತ್ತು ನಾವು ಸರ್ವೆ ಮಾಡಿಸಿದ್ವಿ, ಆ ಸರ್ವೆಯಲ್ಲಿ 2 ಕೂಡ
ನಮ್ಮದೇ ವಿಜಯ ಸಿಗ್ತದೆ ಅಂತಕ್ಕಂಥ ಮಾತು ಸಿಕ್ಕಿದೆ. ಅಲ್ಪಸಂಖ್ಯಾತರಿಗೂ ಈಗ ಅರ್ಥ ಆಗಿದೆ, ಈ ಡೊಂಗಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ಬಯಲು ಬಣ್ಣ ಆಗಿದೆ ಅಂತಕ್ಕಂಥದ್ದು ಈಗ ಅರ್ಥ ಮಾಡ್ಕೊಂಡಿದೆ ಅವರು ಕೂಡ. ಈ ಮೊದಲೇ ಏನು ನಮ್ಮ SC STಗಳಿದ್ರು ಅವರು ಕೂಡ ನಾವು ಕಾಂಗ್ರೆಸ್ನೇ ನಂಬ್ಕೊಂಡಿದ್ದೀವಿ ಅಂತಂದ್ರು, ಅವ್ರಿಗೆ ಅರ್ಥ ಆಗಿ ಭಾಳಷ್ಟು ದಿನಗಳಾಯಿತು. ಈಗ ಏನು ಅಲ್ಪಸಂಖ್ಯಾತರು ಮುಸ್ಲಿಮ್ಸ್ ಬಾಂಧವರಿದ್ದಾರೆ ಅವ್ರಿಗೂ ಕೂಡ ಅರ್ಥ ಆಗಿದೆ, ನಮ್ಮನ್ನು ಬರೀ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥದ್ದು ಅಂತ ಅರ್ಥ ಆಗಿ ಇವತ್ತು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಎರಡರಲ್ಲೂ ಕೂಡ ಅವರ ಮತದಾನದ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಮೊದಲು ಬರ್ತಾ ಇದ್ದಂಥ 2-3% ಮೀರಿಸಿ ಇವತ್ತು 25-30% ಅಂತಂದರೆ ಅವರಿಲ್ಲಿರ್ತಕ್ಕಂಥ ಏನಿದೆ ಅದೆಲ್ಲರೂ ಕೂಡ ಹಾಕಿದ್ದಾರೆ. ಕೆಲವೊಂದು ಏನು ಪಾಪ ಅನಾಗರಿಕರಿದ್ರು ಅವರನ್ನ ಸಾಯಂಕಾಲದವರೆಗೂ ಕೂಡ ಹಾಕೊಂಡಿದ್ದು 4 ಗಂಟೆ 5 ಗಂಟೆಯಲ್ಲಿ ದುಡ್ಡು ಹಂಚಿ ಕರ್ಕೊಂಬಂದಿದ್ದಾರೆ. ಆದರೂ ಕೂಡ ಅವ್ರು ದುಡ್ಡು ತೊಗೊಂಡಿದ್ರು ಕೂಡ ಚುನಾವಣೆ ಮತ ಎಣಿಕೆ ಆದಮೇಲೆ ಗೊತ್ತಾಗ್ತದೆ ಅವ್ರು ಕೂಡ ಅವ್ರಿಗೆ ಹಾಕಿಲ್ಲ, ಅಥವಾ MIMಗೆ ಹಾಕಿದ್ದಾರೆ ಅಥವಾ ಇಂಡಿಪೆಂಡೆಂಟ್ಗೆ ಹಾಕಿದ್ದಾರೆ, ಆದರೆ ಕಾಂಗ್ರೆಸ್ಗೆ ಮಾತ್ರ ಹಾಕಿಲ್ಲ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಅದರಿಂದ ನಾವು ಎರಡೂ ಕ್ಷೇತ್ರದಲ್ಲಿ ಕೂಡ ಬಹುಮತದ ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ. ಅದೇ ರೀತಿಯಲ್ಲಿ 5 ರಾಜ್ಯಗಳ ಚುನಾವಣೆಯಲ್ಲಿ ಕೂಡ ಈಗಾಗಲೇ ನಮ್ಮದು NDA 2 ರಾಜ್ಯಗಳಿತ್ತು, ಈಗ 3 ರಾಜ್ಯಗಳು ಕೂಡ ನಮ್ಮದೇ ಆಗ್ತಕ್ಕಂಥ ವಿಶ್ವಾಸ ಇದೆ. ವೆಸ್ಟ್ ಬೆಂಗಾಲಲ್ಲಿ ಈಗ ನೋಡ್ತಾ ಇದ್ದೀರಿ ಎಷ್ಟು ಏನು SIR ಆದಮೇಲೆ ಅನಧಿಕೃತವಾಗಿ 2 ಕಡೆ 3 ಕಡೆ ಇದ್ದಂಥ ಓಟುಗಳು ಮತ್ತು ಬಾಂಗ್ಲಾದೇಶದ ಅನೇಕ ಮತದಾರರು ಓಡೋಗಿದ್ದನ್ನು ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ವಿ, ನಿಮ್ಮಂಥ ಮಾಧ್ಯಮಗಳಲ್ಲಿ ನೋಡಿದ್ವಿ. ಬಾರ್ಡ್ರಲ್ಲಿ ಯಾವ ರೀತಿಯಲ್ಲಿ ಅವರು ಗಂಟು ಮೂಟೆ ಕಟ್ಕೊಂಡು ಹೋದ್ರು ಅಂತಕ್ಕಂಥ ಲಕ್ಷಾಂತರ ಜನ ಹೋಗಿದ್ದಾರೆ. ಅವರೆಲ್ಲರೂ ಕೂಡ 3 ಕಡೆ 4 ಕಡೆ ಓಟ್ ಹಾಕ್ತಾ ಇದ್ರು, ಅವರೆಲ್ಲರೂ ಕೂಡ ಹೋಗಿದ್ದಾರೆ. ನ್ಯಾಯಸಮ್ಮತವಾದಂಥ ಚುನಾವಣೆ ನಡೀತದೆ. ಅಲ್ಲಿನ ದುರಾಡಳಿತ, ಆ ಮಮತಾ ಬ್ಯಾನರ್ಜಿಯ ದುರಾಡಳಿತ ಅಂತ್ಯ ಆಗ್ತದೆ ಅಂತ ಮಾತ್ರ ಹೇಳ್ತೇನೆ. ಯಾಕಂದ್ರೆ ನ್ಯಾಯವಾದಿಗಳನ್ನೇ ದಿಗ್ಬಂಧನ ಮಾಡಿದಂಥ ಯಾವುದಾದ್ರೂ ರಾಜ್ಯ ಸರ್ಕಾರ ಇದ್ರೆ ನ್ಯಾಯಾಂಗಕ್ಕೆ ಬಹಳಷ್ಟು ಗೌರವ ಕೊಡ್ತಕ್ಕಂಥ ನಮ್ಮ ದೇಶದಲ್ಲಿ ಇವತ್ತು ಫೆಡರಲ್ ಸಿಸ್ಟಮಲ್ಲಿ ಅವರು ನಡ್ಕೊಂಡಂಥ ರೀತಿ ಡಿಕ್ಟೇಟರ್ ಆಗಿ ಅವ್ರದೇ ಒಂದು ರೀತಿಯಲ್ಲಿ ನಡ್ಕೊಂಡಂಥ ಮಮತಾ ಬ್ಯಾನರ್ಜಿ ಅವರಿಗೆ ಜನರು ತಕ್ಕ ಪಾಠ ಕಳಿಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಲ್ಲಿ DMKಯ ದುರಾಡಳಿತ, ಸನಾತನ ಹಿಂದೂ ಧರ್ಮದ ಬಗ್ಗೆ ಮಾತಾಡಿರ್ತಕ್ಕಂಥ ಸ್ಟಾಲಿನ್ ಆಗಿರ್ಬೋದು ಅಥವಾ ಅವ್ರ ಮಗ ಆಗಿರ್ಬೋದು, ಅವರೆಲ್ಲ ಕೂಡ ಈ ಸತಿ ಬುದ್ಧಿ ಕಲಿಸಿ NDA ಬರ್ತಾ ಇರ್ತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ.